ಹಲೋ ಫ್ರೆಂಡ್ಸ್ ಇದೀನ ನಾನು ಒಂದು ನ್ಯೂ ಸ್ಯಾರಿ ಕುಚ್ಚು ಡಿಸೈನ್ನ ನ್ಯೂ ಕ್ರೋಶಾ ಕುಚ್ಚು ಡಿಸೈನ್ನ ನಿಮಗೆ ಹೇಗೆ ಹಾಕೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಡಿಸೈನ್. ಈ ಡಿಸೈನ್ನ ನಾನು ನಿಮಗೆ ಹೇಗೆ ಹಾಕೋದು ಅಂತ ಕಂಪ್ಲೀಟಾಗಿ ಸುಲಭವಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ ನೋಡ್ತಾ ಇರಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ಒಂದು ಡಿಫ್ರೆಂಟ್ ಆಗಿರುವಂತಹ ನ್ಯೂ ಕ್ರೋಶಾ ಕುಚ್ಚು ಡಿಸೈನ್ನ ಹೇಳ್ಕೊಡ್ತೀನಿ. ಮೊದಲು ನಾನು ಅದಕ್ಕೆ ಪಿಂಕ್ ಕಲರ್ 6 ಎಳೆ ದಾರವನ್ನು ನಾಟು ಬ್ಯಾಕ್ ಸೈಡ್ಗೆ ಬರೋ ಥರ ಒಂದು ಲಾಕನ್ನು ಹಾಕ್ಕೊಳ್ಳೋಣ. ನೋಡಿ, ಒಂದು ಲಾಕನ್ನು ಹಾಕಿದ ನಂತರ ಚೈನ್ಗಳನ್ನು ಹಾಕ್ಕೊಳ್ಳೋಣ. ಕೌಂಟನ್ನು ಮಾಡ್ಕೊಳ್ಳಿ. ನಾನಿಲ್ಲಿ 3 ಚೈನ್ಗಳನ್ನು ಹಾಕ್ಕೊಂಡಿದ್ದೀನಿ. 3 ಚೈನ್ನ ಹಾಕ್ಕೊಂಡು 3 ಚೈನ್ನ ಡಿಸ್ಟೆನ್ಸ್ಗೆ ಸರಿಯಾಗಿ ಒಂದು ಲಾಕನ್ನು ಮಾಡ್ಕೊಳ್ಳೋಣ. 3 ಚೈನ್ನ ಹಾಕ್ಕೊಂಡೆ 3 ಚೈನ್ ಲೆವೆಲ್ಗೆ ನಾನಿಲ್ಲಿ ಲಾಕನ್ನು ಮಾಡ್ಕೊತಿದ್ದೀನಿ. ನಂತರ ದಾರವನ್ನು ಮೇಲ್ಭಾಗ ಮಾಡಿ ಒಂದು ನಾನಿಲ್ಲಿ ಫ್ಲವರ್ ಬೀಡನ್ನು ತೊಗೊಂಡಿದ್ದೀನಿ. ಫ್ಲವರ್ ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ನಂತರ ಬೀಡ್ ಲಾಕನ್ನು ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿದ ನಂತರ ಬೀಡ್ನ ಲೆವೆಲ್ಗೆ ನಾವು ಸರಿಯಾಗಿ ಬಟ್ಟೆಗೆ ಅಥವಾ ಲೇಸ್ಗೆ ಲಾಕನ್ನು ಮಾಡ್ಕೊಳ್ಳೋಣ. ಬೀಡ್ನ ಡಿಸ್ಟೆನ್ಸ್ಗೆ ನಾವಿಲ್ಲಿ ಲಾಕನ್ನು ಮಾಡ್ಕೋಬೇಕು. ತುಂಬ ಟೈಟಾಗೂ ಮಾಡ್ಕೋಬೇಡಿ, ರಿಂಕಲ್ ಬರುತ್ತೆ ಡಿಸೈನು. ಸೊ ಬೀಡ್ ಲಾಕ್ ಮಾಡಿದ ನಂತರ ಚೈನ್ಗಳನ್ನು ಹಾಕ್ಕೊಳ್ಳೋಣ. ಕೌಂಟನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್. ಚೈನನ್ನು ನಾನಿಲ್ಲಿ 4 ಚೈನ್, 5 ಚೈನ್, 6 ಚೈನ್, ಟೋಟಲ್ ನಾನಿಲ್ಲಿ 6 ಚೈನನ್ನು ಹಾಕ್ಕೊಂಡಿದ್ದೀನಿ. 6 ಚೈನನ್ನು ಹಾಕ್ಕೊಂಡು ಡಿಸೈನ್ನ ರಿವರ್ಸ್ ಮಾಡ್ಕೊಳ್ಳೋಣ. ಬ್ಯಾಕ್ ಸೈಡ್ಗೆ ಮಾಡಿಕೊಂಡು 6 ಚೈನ್ನ ನಾವಿಲ್ಲಿ ಲಾಕನ್ನು ಮಾಡ್ಕೊಳ್ಳೋಣ. 6 ಚೈನನ್ನು ಬೀಡ್ನ ಬ್ಯಾಕ್ ಸೈಡ್ನಲ್ಲಿ ಲಾಕನ್ನು ಮಾಡ್ಕೊಂಡಿದ್ದೀನಿ. ನಂತರ 3 ಚೈನ್ಗಳನ್ನು ಹಾಕ್ಕೊಂಡು ಸ್ಟಾರ್ಟಿಂಗ್ನಲ್ಲಿ 3 ಚೈನ್ ಹಾಕಿದ್ವಲ್ಲ, ಸ್ಟಾರ್ಟಿಂಗ್ನ ಪಾಯಿಂಟ್ಗೆ 3 ಚೈನನ್ನು ನಾವಿಲ್ಲಿ ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ನ ಮೇಲೆ ಲಾಕನ್ನು ಮಾಡಿಕೊಂಡು ಫ್ರಂಟ್ ಫೇಸ್ಗೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಅಲ್ಲಿಂದಲೇ ಸೂಜಿ ಮೇಲೆ 1 ಟೈಮ್ ದಾರವನ್ನು ತೊಗೊಂಡು ನಾವು ಬೀಡ್ನ ಬ್ಯಾಕ್ ಸೈಡ್ನಲ್ಲಿ 6 ಚೈನ್ ಹಾಕ್ಕೊಂಡಿದ್ವಲ್ಲ, ಆ 6 ಚೈನ್ನಲ್ಲಿ ನಾವಿಲ್ಲಿ ಒಂದು ಡಬಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋಣ. 6 ಚೈನ್ಗೆ ಒಂದು ಡಬಲ್ ಕ್ರೋಶೆಯನ್ನು ಮಾಡಿಕೊಂಡು 3 ಚೈನ್ಗಳನ್ನು ಹಾಕ್ಕೊಳ್ಳೋಣ. 3 ಚೈನ್ನ ಹಾಕ್ಕೊಂಡು ಡಬಲ್ ಕ್ರೋಶೆ ಮಾಡಿದ ಗ್ಯಾಪ್ನ ಒಳಗಡೆ 3 ಚೈನನ್ನು ಲಾಕನ್ನು ಮಾಡ್ಕೊಳ್ಳೋಣ. ಅಂದರೆ ಆ ಲಾಕ್ ಮಾಡಿದ ನಂತರ ಅದು ಪಿಕಾಟ್ ಡಿಸೈನ್ ಆಗಿ ರೆಡಿಯಾಗಿರುತ್ತೆ. ಸೊ ಇದೇ ರೀತಿ ನಾವು 6 ಚೈನ್ನ ಒಳಗಡೆ ಎಷ್ಟು ನಾವು ಪಿಕಾಟ್ಸ್ನ ಮಾಡೋದಕ್ಕೆ ಸಾಧ್ಯವಾಗುತ್ತೆ, ಸೊ ಅಷ್ಟನ್ನು ನಾವು ಪಿಕಾಟ್ಸ್ನ ಫಿಲ್ ಮಾಡ್ತಾ ಹೋಗಬೇಕು. ಅಂದರೆ ಒಂದೊಂದು ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಒಂದೊಂದು ಡಬಲ್ ಕ್ರೋಶವನ್ನು ಮಾಡಿ ಅದ್ರ ಮೇಲೆ 3 ಚೈನ್ನ ಹಾಕ್ಕೊಂಡು 3 ಚೈನ್ನ ಡಬಲ್ ಕ್ರೋಶದ ಗ್ಯಾಪ್ನ ಒಳಗಡೆ ನಾವಿಲ್ಲಿ ಲಾಕನ್ನು ಮಾಡ್ತಾ ಹೋಗಬೇಕು. ಒಟ್ಟು ನಾನಿಲ್ಲಿ ಫ್ರೆಂಡ್ಸ್ 10 ಡಬಲ್ ಕ್ರೋಶೆಯನ್ನು ಮಾಡಿದ್ದೀನಿ. ನಿಮಗೆ ಎಷ್ಟು ಫಿಲ್ ಆಗುತ್ತೆ ನೋಡ್ಕೊಳ್ಳಿ. ತುಂಬ ಟೈಟಾಗಿ ಮಾಡಬೇಡಿ, ಡಿಸೈನ್ ಆರ್ಚ್ ಬಂದ್ಬಿಟ್ಟು ಅದು ಸುಕ್ಕಾಗಿ ಕಾಣಿಸುತ್ತೆ. ಸೊ ನಿಮಗೆ ಎಷ್ಟು ಫಿಲ್ ಆಗೋದಕ್ಕೆ ಸಾಧ್ಯ ಅಷ್ಟನ್ನು ಮಾತ್ರ ಫಿಲ್ ಮಾಡೋದಕ್ಕೆ ಸಾಧ್ಯ ಅಷ್ಟನ್ನು ಮಾತ್ರ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ನಾನಿಲ್ಲಿ 10 ಡಬಲ್ ಕ್ರೋಶೆಯನ್ನು ಮಾಡ್ಕೊಂಡಿದ್ದೀನಿ. ಅಂದರೆ ಅದ್ರ ಮೇಲೆ 10 ಪಿಕಾಟ್ಸ್ನ ಮಾಡಿದ್ದೀನಿ. ನಂತರ ಅದು ಎಲ್ಲಿಗೆ ಬರುತ್ತೆ ಡಿಸೈನ್ ಅಲ್ಲಿಗೆ ಇಟ್ಕೊಂಡು ಬಟ್ಟೆಗೆ ಡೈರೆಕ್ಟಾಗಿ ಹಾಗೇ ಲಾಕನ್ನು ಮಾಡ್ಕೊಳ್ಳೋಣ. ಈ ರೀತಿ ಪಿಕಾಟ್ಸ್ ಡಿಸೈನ್ ಪಿಕಾಟ್ ಆರ್ಚ್ ರೆಡಿಯಾಗಿದೆ. ನಂತರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋಣ. ನೋಡಿ, ತೋರಿಸ್ತಾ ಇದ್ದೀನಿ. ಪಕ್ಕದಲ್ಲಿ ಇನ್ನೊಂದು ಹಾಗೆಯೇ ಸಿಂಗಲ್ ಕ್ರೋಶೆಯನ್ನು ಮಾಡ್ಕೊಳ್ಳಿ. ನಂತರ ದಾರವನ್ನು ಮೇಲ್ಭಾಗ ಮಾಡಿ ನಾನಿಲ್ಲಿ ವೀಟ್ ಬೀಡನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ವೀಟ್ ಬೀಡನ್ನು ಆಗಿ ಇನ್ಸರ್ಟ್ ಮಾಡಿ ಬೀಡನ್ನು ಸಹ ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಅಲ್ಲಿಂದಲೇ ಸೂಜಿ ಮೇಲೆ 2 ಟೈಮ್ ದಾರ ತೊಗೊಳ್ಳೋಣ. ಸ್ವಲ್ಪ ಡಿಸ್ಟೆನ್ಸನ್ನು ನೋಡ್ಕೊಳ್ಳಿ. ಈ ರೀತಿ ಟ್ರಯಾಂಗಲ್ನಲ್ಲಿ ಬರೋ ಥರ ಡಿಸ್ಟೆನ್ಸ್ಗೆ ಇಟ್ಟು ನಾವು ಬಟ್ಟೆಗೆ ತ್ರಿಬಲ್ ಕ್ರೋಶೆಯನ್ನು ಮಾಡ್ಕೋಬೇಕು. 1 ಟೈಮ್ ಅಂದರೆ ನಾನಿಲ್ಲಿ 1 ಟೈಮ್ ತ್ರಿಬಲ್ ಕ್ರೋಶೆಯನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ಡಿಸೈನ್ನ ಬೇರೆ ರೀತಿ ಡಿಸೈನ್ನ ಸ್ಟಾರ್ಟ್ ಮಾಡೋದಕ್ಕೋಸ್ಕರ 1 ಟೈಮ್ ತ್ರಿಬಲ್ ಕ್ರೋಶೆ ಮಾಡಿದ ನಂತರ ಒಂದು ಚೈನ್ಗಳನ್ನು ಹಾಕ್ಕೊಳ್ಳೋಣ. ಒಂದು ಸಿಂಗಲ್ ಚೈನ್ ಹಾಕ್ಕೊಂಡು ಹಾಗೆಯೇ ತ್ರಿಬಲ್ ಕ್ರೋಶೆ ಮಾಡಿದ ಗ್ಯಾಪ್ನ ಒಳಗಡೆ ನಾವು ತ್ರಿಬಲ್ ಕ್ರೋಶೆ ಮಾಡಿದ ಗ್ಯಾಪ್ ಇರುತ್ತಲ್ಲ, ಅದರ ಒಳಗಡೆ ಸಿಂಗಲ್ ಕ್ರೋಶೆಯನ್ನು ಮಾಡಿಕೊಂಡು ಅದನ್ನು ಗ್ಯಾಪ್ನ ಫಿಲ್ ಮಾಡ್ತಾ ಹೋಗಬೇಕು. ನೋಡಿ, ತೋರಿಸಿದ್ದೀನಿ. ನಾವು ತ್ರಿಬಲ್ ಕ್ರೋಶೆ ಮಾಡಿದ ಗ್ಯಾಪ್ಗೆ ಒಂದೊಂದು ಸಿಂಗಲ್ ಕ್ರೋಶೆಯನ್ನು ನಾನಿಲ್ಲಿ ಹಾಕ್ತಾ ಹೋಗ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ನೋಡ್ಕೊಳ್ಳಿ. ನಿಮಗೆ 6 ಸಿಂಗಲ್ ಕ್ರೋಶೆ ಆಗುತ್ತಾ? ಓಕೆ. ಇದನ್ನು ಕೌಂಟನ್ನು ಮಾಡೋದು ಬೇಕಾಗಿಲ್ಲ, ಏಕೆಂದರೆ ತ್ರಿಬಲ್ ಕ್ರೋಶೆ ನಾವು ಮಾಡಿರೋ ಗ್ಯಾಪ್ನಲ್ಲಿ ಎಷ್ಟು ಸಿಂಗಲ್ ಕ್ರೋಶೆನಲ್ಲಿ ನಾವು ಇದು ಫಿಲ್ ಮಾಡೋದಕ್ಕಾಗುತ್ತೆ. ನೋಡಿ, ಈ ರೀತಿ ನಾವು ಫಿಲ್ ಮಾಡ್ತಾ ಹೋಗಬೇಕು. ನಂತರ ಅಲ್ಲಿಂದಲೇ ಚೈನ್ಗಳನ್ನು ಹಾಕ್ಕೊಳ್ಳೋಣ. ಸೊ ನಾನಿಲ್ಲಿ 5 ಚೈನನ್ನು ಹಾಕ್ಕೊಂಡಿದ್ದೀನಿ. 5 ಚೈನ್ ಹಾಕ್ಕೊಂಡು ಡಿಸೈನ್ನ ಹಾಗೆ ರಿವರ್ಸ್ ತಿರುಗಿಸ್ಕೊಳ್ಳೋಣ ಬ್ಯಾಕ್ ಸೈಡ್ಗೆ. ನಂತರ ನಾವು ಸಿಂಗಲ್ ಕ್ರೋಶೆ ಫಿಲ್ ಮಾಡಿದ್ವಲ್ಲ ತ್ರಿಬಲ್ ಕ್ರೋಶೆ ಮೇಲೆ, ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ಗೆ 5 ಚೈನನ್ನು ಮೊದಲನೇ ಚೈನ್ ಹೋಲ್ಗೆ ನಾವು ಇದನ್ನು ಸಿಂಗಲ್ ಕ್ರೋಶೆ ಹೋಲ್ ಮೇಲೆ ಲಾಕ್ ಮಾಡಿದ ನಂತರ ಫ್ರಂಟ್ ಫೇಸ್ಗೆ ಟರ್ನ್ ಮಾಡಿ ಒಂದು ಚೈನನ್ನು ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕಿದ ನಂತರ ನಾವಿಲ್ಲಿ 5 ಚೈನ್ ಹಾಕ್ಕೊಂಡಿದ್ವಲ್ಲ, 5 ಚೈನ್ಗೆ ನಾವು ಸಿಂಗಲ್ ಕ್ರೋಶೆಯ ಮೂಲಕ 5 ಚೈನನ್ನು ಹಾಗೆಯೇ ಕವರ್ ಮಾಡ್ತಾ ಹೋಗಬೇಕು. ಎಷ್ಟು ಅಂತ ನೀವು ಕೌಂಟನ್ನು ಮಾಡ್ಕೋಬೋದು, ಅಥವಾ ಕೌಂಟ್ ಬೇಡ ಅಂದರೆ ಹಾಗೆಯೇ ಡೈರೆಕ್ಟಾಗಿ ನಿಮಗೆ ಆ 5 ಚೈನ್ ಎಷ್ಟು ಸಿಂಗಲ್ ಕ್ರೋಶೆನಲ್ಲಿ ಕವರ್ ಆಗುತ್ತೆ ಅಷ್ಟನ್ನು ಮಾಡ್ಕೊತಾ ಹೋಗಬೇಕು. ನಂತರ ಫ್ರಂಟ್ ಫೇಸ್ಗೆ ಮತ್ತೆ ಟರ್ನ್ ಮಾಡಿದ್ವಲ್ಲ, ಹಾಗೆಯೇ ಡೈರೆಕ್ಟಾಗಿ ಮತ್ತೆ 5 ಚೈನನ್ನು ಹಾಕ್ಕೊಳ್ಳೋಣ. ಫ್ರಂಟ್ ಫೇಸಿಂದಲೇ
5 ಚೈನ್ ಹಾಕ್ಕೊಂಡು ರಿವರ್ಸ್ ತಿರುಗಿಸ್ಕೊಳ್ಳೋಣ. ಬ್ಯಾಕ್ ಸೈಡ್ಗೆ ತಿರುಗಿಸ್ಕೊಂಡು ನಾವು ಫಿಲ್ ಮಾಡಿದ್ವಲ್ಲ ಸಿಂಗಲ್ ಕ್ರೋಶೆ ಅದರ ಫಸ್ಟ್ನೇ ಪಾಯಿಂಟ್ಗೆ ನಾವು ಅಲ್ಲಿ ಇಟ್ಕೊಂಡು 5 ಚೈನನ್ನು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ ನಂತರ ನೋಡಿ ಮತ್ತೆ ಫ್ರಂಟ್ ಫೇಸ್ಗೆ ಟರ್ನ್ ಮಾಡ್ಕೊಳ್ಳೋಣ. ಮತ್ತೆ ನಾವು ಅಲ್ಲಿಂದಲೇ ಚೈನ್ಗಳನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ 6 ಚೈನನ್ನು ಹಾಕ್ತಿದ್ದೀನಿ, ಏಕೆಂದರೆ 6 ಚೈನಲ್ಲಿ ನಾನು ಅದರೊಳಗಡೆ ಕುಚ್ಚನ್ನು ಹಾಕೋದಕ್ಕೋಸ್ಕರ 6 ಚೈನನ್ನು ಹಾಕ್ಕೊಂಡಿದ್ದೀನಿ. 6 ಚೈನನ್ನು ಹಾಕ್ಕೊಂಡು ಆ 5 ಚೈನ್ನ ಗ್ಯಾಪ್ನ ಒಳಗಡೆ 6 ಚೈನನ್ನು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ಮತ್ತೆ ನೋಡಿ ತೋರಿಸ್ತೀನಿ, ಆ ಗ್ಯಾಪಲ್ಲಿ ನಾನಿಲ್ಲಿ ಕುಚ್ಚನ್ನು ಹಾಕ್ಕೊತೀನಿ. ನಂತರ 5 ಚೈನ್ಗೆ ಇನ್ನು ನಾವು ಸಿಂಗಲ್ ಕ್ರೋಶೆನಲ್ಲಿ ಫಿಲ್ ಮಾಡ್ತಾ ಹೋಗಬೇಕು, 5 ಚೈನನ್ನು ಕವರ್ ಮಾಡ್ತಾ ಹೋಗಬೇಕು. ಸೊ 5 ಚೈನನ್ನು ನಾವು ಸಿಂಗಲ್ ಕ್ರೋಶೆ ಹಾಕೋದ್ರ ಮೂಲಕ ನಾವು ಇದನ್ನು ಕವರ್ ಮಾಡ್ತಾ ಹೋಗೋಣ. ಕಂಪ್ಲೀಟಾಗಿ 5 ಚೈನ್ ನಮಗೆ ಕಾಣ್ದಲ್ಲೇ ರೀತಿ ಸಿಂಗಲ್ ಕ್ರೋಶೆನಲ್ಲಿ ಫಿಲ್ ಮಾಡಬೇಕು. ನೋಡಿ ಈ ರೀತಿ ಡಿಸೈನ್ ಕ್ರಿಯೇಟ್ ಆಗಿದೆ. ನಂತರ ದಾರವನ್ನು ಮೇಲ್ಭಾಗ ಮಾಡಿ ಮತ್ತೆ ಸೇಮ್ ವೀಟ್ ಬೀಡನ್ನು ಇನ್ಸರ್ಟ್ ಮಾಡಿ ಬೀಡನ್ನು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್ ತೋರಿಸ್ತೀನಿ ಯಾವ ರೀತಿ ಅಂತ. ನಾವು ಸ್ಟಾರ್ಟಿಂಗ್ನಲ್ಲಿ ಬೀಡ್ ಲಾಕ್ ಮಾಡಿದ್ವಲ್ಲ ಆ ಡಿಸ್ಟೆನ್ಸ್ಗೆ ಸರಿಯಾಗಿ ಅದೇ ರೀತಿ ಈಗ ಲಾಕ್ ಮಾಡ್ತಿರೋ ಡಿಸ್ಟೆನ್ಸ್ ಸೇಮ್ ಇರಬೇಕು. ಆ ರೀತಿ ನಾವು ಇದನ್ನು ಟ್ರಯಾಂಗಲ್ ಶೇಪ್ನಲ್ಲಿ ಇಟ್ಕೊಂಡು ಲಾಕ್ ಮಾಡಿ ಪಕ್ಕದಲ್ಲಿ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆಯನ್ನು ಮಾಡ್ಕೋಬೇಕು. ಸೊ ಸಿಂಗಲ್ ಕ್ರೋಶೆ ಮಾಡಿದ ನಂತರ ಈ ರೀತಿ ಕ್ಯೂಟ್ ಆಗಿರುವಂತಹ ಒಂದು ನ್ಯೂ ಡಿಸೈನ್ ರೆಡಿ ಆಗಿದೆ. ನಂತರ ಮತ್ತೆ ಅಲ್ಲಿಂದಲೇ 3 ಚೈನ್ಗಳನ್ನು ಹಾಕ್ಕೊಳ್ಳೋಣ. 3 ಚೈನ್ನ ಹಾಕ್ಕೊಂಡು 3 ಚೈನ್ ಡಿಸ್ಟೆನ್ಸ್ಗೆ ನಾವು ಅದನ್ನು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ತೋರಿಸ್ತೀನಿ, ದಾರವನ್ನು ಮೇಲ್ಭಾಗ ಮಾಡಿ ಫ್ಲವರ್ ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡನ್ನು ಇನ್ಸರ್ಟ್ ಮಾಡಿ ಅದನ್ನು ಲಾಕನ್ನು ಮಾಡ್ಕೊಳ್ಳೋಣ. ಬೀಡನ್ನು ಹಾಕ್ಕೊಂಡಿದ್ದೀನಿ, ಇನ್ಸರ್ಟ್ ಮಾಡಿದ್ದೀನಿ, ಬೀಡ್ ಲಾಕ್ ಮಾಡಿ ಅದನ್ನು ಬಟ್ಟೆಗೂ ಸಹ ಬೀಡ್ನ ಲೆವೆಲ್ಗೆ ಇಟ್ಕೊಂಡು ನಾವು ಅದನ್ನು ಲಾಕನ್ನು ಮಾಡ್ಕೋಬೇಕು. ತುಂಬಾ ಈಸಿ ಅಲ್ವಾ ಫ್ರೆಂಡ್ಸ್ ಈ ಡಿಸೈನ್. ಸೊ ಯಾವುದೇ ಕನ್ಫ್ಯೂಷನ್ ಇರೋದಿಲ್ಲ, ತುಂಬಾ ಈಸಿ ಅಂತಲೇ ಹೇಳ್ಬೋದು. ಮತ್ತು 6 ಚೈನನ್ನು ಹಾಕ್ಕೊಳ್ಳೋಣ. 6 ಚೈನನ್ನು ಹಾಕ್ಕೊಂಡು ರಿವರ್ಸ್ ಮಾಡ್ಕೋಬೇಕು. 6 ಚೈನ್ ಹಾಕ್ಕೊಂಡಿದ ನಂತರ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಫ್ಲವರ್ನ ಬ್ಯಾಕ್ ಸೈಡ್ಗೆ ನಾವು ಅದನ್ನು 6 ಚೈನನ್ನು ಲಾಕನ್ನು ಮಾಡ್ಕೋಬೇಕು. 6 ಚೈನ್ ಹಾಕಿದ್ದು ಲಾಕ್ ಮಾಡಿದ ನಂತರ ಮತ್ತೆ 3 ಚೈನನ್ನು ಹಾಕ್ಕೋಬೇಕು. 3 ಚೈನ ನಾವು ಲಾಕ್ ಮಾಡಿದ್ವಲ್ಲ 3 ಚೈನ ಲಾಕ್ನ ಮೇಲೆ ನಾವು 3 ಚೈನನ್ನು ಲಾಕ್ ಮಾಡ್ಕೋಬೇಕು. ಮತ್ತು ಫ್ರಂಟ್ ಫೇಸ್ಗೆ ಟರ್ನ್ ಮಾಡಿಕೊಂಡು ಅಲ್ಲಿಂದಲೇ ಸೂಜಿ ಮೇಲೆ 1 ಟೈಮ್ ದಾರ ತಗೊಂಡು ಬೀಡ್ನ ಬ್ಯಾಕ್ ಸೈಡ್ನಲ್ಲಿರೋ 6 ಚೈನ್ಗೆ ನಾವು ಒಂದು ಡಬಲ್ ಕ್ರೋಶೆಯನ್ನು ಮಾಡ್ತಾ ಹೋಗಬೇಕು. ಒಂದು ಡಬಲ್ ಕ್ರೋಶೆ ಅದ್ರ ಮೇಲೆ 3 ಚೈನ್ ಹಾಕ್ಕೋಬೇಕು. ಅಂದರೆ ಪಿಕಾಟ್ ಮಾಡೋದಕ್ಕೋಸ್ಕರ ನಾನಿಲ್ಲಿ 3 ಚೈನ್ ಹಾಕ್ತಾ ಇರೋದು. ಡಬಲ್ ಕ್ರೋಶೆ ಮಾಡಿದ ಗ್ಯಾಪ್ನ ಒಳಗಡೆ ಪಿಕಾಟ್ಸ್ನ ಮಾಡ್ಕೋಬೇಕು. ಸೊ ಇದೇ ರೀತಿ ಕಂಪ್ಲೀಟಾಗಿ ಪ್ರತಿಯೊಂದು ನಾನಿಲ್ಲಿ ಸ್ಟಾರ್ಟಿಂಗ್ನಲ್ಲಿ 10 ಪಿಕಾಟ್ ಮಾಡಿರೋದ್ರಿಂದ ಹೋಲ್ ಡಿಸೈನ್ ನಾನಿಲ್ಲಿ 10 ಡಬಲ್ ಕ್ರೋಶೆ ಅದ್ರ ಮೇಲೆ ಪಿಕಾಟ್ಸ್ನ ಮಾಡ್ತಾ ಹೋಗ್ತೀನಿ. ಸೊ ಕಂಪ್ಲೀಟಾಗಿ ರೆಡಿ ಆದಮೇಲೆ ತುಂಬಾ ಈಸಿ ಅಲ್ವಾ ಇದನ್ನು ನಾವು ಪಿಕಾಟ್ಸ್ ಆರ್ಟ್ಸನ್ನು ಮಾಡೋದು ತುಂಬಾ ಈಸಿ ಅಂತ ಹೇಳ್ಬೋದು. ಸೊ ಈ ರೀತಿ ರೆಡಿಯಾಗಿದೆ. ಅದನ್ನು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಟ್ಕೊಂಡು ಬೇಸ್ ಲೈನ್ಗೆ ನಾವು ಸರಿಯಾಗಿ ಲಾಕನ್ನು ಮಾಡ್ಕೋಬೇಕು. ಲಾಕ್ ಮಾಡಿದ ನಂತರ ಹಾಗೆ ಡಿಸೈನನ್ನು ನಾವು ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. ನೆಕ್ಸ್ಟ್ ಹೇಗೆ ಮಾಡೋದು ಅಂತ ಮತ್ತೆ ಇನ್ನೊಂದು ಸರಿ ಅದೇ ಡಿಸೈನ್ ಸೇಮ್ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಒಂದು ಪಕ್ಕದಲ್ಲಿ ಹಾಗೆಯೇ ಇನ್ನೊಂದು ಸಿಂಗಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋಣ. ದಾರವನ್ನು ಮೇಲ್ಭಾಗ ಮಾಡಿ ಮತ್ತೆ ನಾವು ಸೇಮ್ ವೀಟ್ ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ವೀಟ್ ಬೀಡನ್ನು ಇನ್ಸರ್ಟ್ ಮಾಡಿ ಬೀಡನ್ನು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ಮತ್ತೆ ಅಲ್ಲಿಂದಲೇ ಸೂಜಿ ಮೇಲೆ 2 ಟೈಮ್ ದಾರವನ್ನು ತೊಗೊಂಡು ಒಂದು ತ್ರಿಬಲ್ ಕ್ರೋಶೆಯನ್ನು ಟ್ರಯಾಂಗಲ್ ಶೇಪ್ನಲ್ಲಿ ಸ್ವಲ್ಪ ಡಿಸ್ಟೆನ್ಸ್ಗೆ ಇಟ್ಕೊಂಡು ನಾವು ಅಲ್ಲಿಂದಲೇ ಒಂದು ತ್ರಿಬಲ್ ಕ್ರೋಶೆಯನ್ನು ಮಾಡ್ಕೋಬೇಕು. ಅಂದರೆ 2ರಲ್ಲಿ 1 ಮತ್ತೆ 2ರಲ್ಲಿ 1 ಮತ್ತೆ 2ರಲ್ಲಿ 1 ಅಂತ 3 ಟೈಮ್ ನಾವು ಅದನ್ನು ಲಾಕ್ ಮಾಡ್ಕೋಬೇಕು. ನಂತರ ಒಂದು ಚೈನನ್ನು ಹಾಕ್ಕೊಂಡು ತ್ರಿಬಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ಲ ತ್ರಿಬಲ್ ಕ್ರೋಶೆ ಗ್ಯಾಪ್ಗೆ ನಾವು ಸಿಂಗಲ್ ಕ್ರೋಶೆನಲ್ಲಿ ನಾವು ಕವರ್ ಮಾಡ್ತಾ ಹೋಗಬೇಕು. ನಂತರ ಈ ರೀತಿ ರೆಡಿಯಾಗಿದೆ. ನಂತರ ಮತ್ತೆ ಸ್ವಲ್ಪ ಸ್ಪೀಡಾಗಿ ತೋರಿಸ್ತೀನಿ. 5 ಚೈನ್ಗಳನ್ನು ಹಾಕ್ಕೊಳ್ಳೋಣ. 5 ಚೈನನ್ನು ಹಾಕ್ಕೊಂಡು ಬಟ್ಟೆನ ರಿವರ್ಸ್ ತಿರುಗಿಸ್ಕೊಂಡು ನಾವು ಸಿಂಗಲ್ ಕ್ರೋಶೆ ಮಾಡಿದ ಗ್ಯಾಪ್ಗೆ 5 ಚೈನನ್ನು ಲಾಕನ್ನು ಮಾಡ್ಕೊಳ್ಳೋಣ. 5 ಚೈನ ಲಾಕ್ ಮಾಡಿದ ನಂತರ ಮತ್ತೆ ಫ್ರಂಟ್ ಫೇಸ್ಗೆ ಟರ್ನ್ ಮಾಡಿಕೊಂಡು ಆ 5 ಚೈನ್ನ ಗ್ಯಾಪ್ಗೆ ನಾವು ಸಿಂಗಲ್ ಕ್ರೋಶೆಯನ್ನು 5 ಚೈನ್ನ ಗ್ಯಾಪ್ನಲ್ಲಿ ನಾವು ಫಿಲ್ ಮಾಡ್ತಾ ಹೋಗಬೇಕು. ನಂತರ ಈ ರೀತಿ ರೆಡಿಯಾಗಿದೆ. ನಂತರ ಮತ್ತೆ ನಾವು ಅಲ್ಲಿಂದಲೇ ಫ್ರಂಟ್ ಫೇಸಿಂದಲೇ 5 ಚೈನ್ಗಳನ್ನು ಹಾಕ್ಕೊಳ್ಳೋಣ. ನೋಡಿ ತೋರಿಸ್ತೀನಿ. 5 ಚೈನನ್ನು ಹಾಕ್ಕೊಂಡು ಮತ್ತೆ ಬ್ಯಾಕ್ ಫೇಸ್ಗೆ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ಸಿಂಗಲ್ ಕ್ರೋಶೆ ಹಾಕಿದ ಗ್ಯಾಪ್ನಲ್ಲಿ ನಾವು 5 ಚೈನನ್ನು ಲಾಕನ್ನು ಮಾಡ್ಕೋಬೇಕು. ಲಾಕ್ ಮಾಡಿದ ನಂತರ ಮತ್ತೆ ಫ್ರಂಟ್ ಫೇಸ್ಗೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಈಗ ನಾವಿಲ್ಲಿ 3rd ಸ್ಟೆಪ್ ಮಾಡ್ತಿರೋದ್ರಿಂದ 6 ಚೈನನ್ನು ಹಾಕ್ಕೊಳ್ಳೋಣ. 6 ಚೈನ್ ಏನಕ್ಕೆ ಅಂದರೆ 6 ಚೈನ್ನ ಒಳಗಡೆ ನಾವಿಲ್ಲಿ ಕುಚ್ಚನ್ನು ಹಾಕೋದು. ಸೊ 6 ಚೈನ್ನ ಹಾಕ್ಕೊಂಡು ನಾವಲ್ಲಿ 5 ಚೈನ್ನ ಗ್ಯಾಪ್ನ ಒಳಗಡೆ 6 ಚೈನನ್ನು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ಉಳಿದ 5 ಚೈನ್ನ ಗ್ಯಾಪನ್ನು ನಾವು ಸಿಂಗಲ್ ಕ್ರೋಶೆನಲ್ಲಿ ಕವರ್ ಮಾಡ್ತಾ ಹೋಗಬೇಕು. ಅಂದರೆ ಟೋಟಲಾಗಿ 5 ಚೈನ್ ಕವರ್ ಮಾಡ್ಕೋಬೇಕು. ನಂತರ ಈ ರೀತಿ ಡಿಸೈನ್ ತ್ರಿಬಲ್ ಸ್ಟೆಪ್ ಡಿಸೈನ್ ರೆಡಿಯಾಗಿದೆ. ನಂತರ ಅದಕ್ಕೆ
ನೆಕ್ಸ್ಟ್ ನೋಡ್ಕೊಳ್ಳಿ ಹೇಗೆ ಅಂತ ತೋರಿಸ್ತೀನಿ. ದಾರವನ್ನು ಮೇಲ್ಭಾಗ ಮಾಡಿ ವೀಟ್ ಬೀಡನ್ನು ಹಾಕ್ಕೊಳ್ಳೋಣ. ಬೀಡನ್ನು ಇನ್ಸರ್ಟ್ ಮಾಡಿ ಲಾಕ್ ಮಾಡಿದ ನಂತರ ಅದನ್ನು ಟ್ರಯಾಂಗಲ್ ಶೇಪ್ನಲ್ಲಿ ಇಟ್ಕೊಂಡು ಬೇಸ್ ಲೈನ್ಗೆ ಈ ರೀತಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ. ಈ ರೀತಿ ಒಂದೇ ಸಮ ಇರಬೇಕು. ಅದನ್ನು ನಾವು ಲೇಸ್ಗೆ ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ಡಿಸೈನ್ನ ಹಾಗೆ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ನಂತರ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಳ್ಳೋಣ. ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ಡಿಸೈನ್ ಹಾಗೆ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು ಅಂತ ಹೇಳಿದ್ನಲ್ಲ. ಸೊ 3 ಚೈನನ್ನು ಹಾಕ್ಕೊಳ್ಳೋಣ. 3 ಚೈನ್ ಲಾಕ್ ಮಾಡಿದ ನಂತರ ಫ್ಲವರ್ ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ಅಂದರೆ ನಾನಿಲ್ಲಿ ಪಿಕಾಟ್ಸ್ನ ಅಂದರೆ ಪಿಕಾಟ್ ಆರ್ಚನ್ನು ಮಾಡೋದಕ್ಕೋಸ್ಕರ ಬೀಡನ್ನು ಇನ್ಸರ್ಟ್ ಮಾಡಿ ಬೀಡನ್ನು ಲಾಕ್ ಮಾಡಿ ಬೇಸ್ಲೈನ್ಗೂ ಸಹ ಬೀಡನ್ನು ಅದರ ಲೆವೆಲ್ಗೆ ಲಾಕ್ ಮಾಡ್ಕೊಳ್ಳೋಣ. ನಂತರ 6 ಚೈನನ್ನು ಹಾಕ್ಕೊಳ್ಳೋಣ. ಇದು 6 ಚೈನ್ ಬಂದ್ಬಿಟ್ಟು ಗೊತ್ತಲ್ಲ ಫ್ರೆಂಡ್ಸ್, ಈಗಾಗಲೇ ನಿಮಗೆ ಹೇಳಿದ್ದೀನಿ. 6 ಚೈನ್ನ ನಾವು ಬ್ಯಾಕ್ ಫೇಸ್ಗೆ ಟರ್ನ್ ಮಾಡಿ ಬೀಡ್ನ ಬ್ಯಾಕ್ ಸೈಡ್ನಲ್ಲಿ 6 ಚೈನನ್ನು ಲಾಕ್ ಮಾಡ್ಕೊಳ್ಳೋಣ. 6 ಚೈನ್ನ ಲಾಕ್ ಮಾಡಿ ಮತ್ತೆ 3 ಚೈನನ್ನು ಹಾಕ್ಕೊಳ್ಳೋಣ. ಲಾಕ್ ಮಾಡಿಕೊಂಡೆ 3 ಚೈನನ್ನು ಹಾಕ್ಕೊಂಡಿದ್ದೀನಿ. 3 ಚೈನ್ನ ಹಾಕ್ಕೊಂಡು 3 ಚೈನ್ನ ಲಾಕ್ನ ಮೇಲೆ 3 ಚೈನನ್ನು ಲಾಕನ್ನು ಮಾಡ್ಕೊಳ್ಳೋಣ. ನಂತರ ಫ್ರಂಟ್ ಫೇಸ್ಗೆ ಟರ್ನ್ ಮಾಡಿಕೊಂಡು ನಾವು ಅಲ್ಲಿಂದಲೇ ಸೂಜಿ ಮೇಲೆ 1 ಟೈಮ್ ದಾರವನ್ನು ತೊಗೊಂಡು ಒಂದು ಡಬಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆಯನ್ನು ಮಾಡಿಕೊಂಡು ಡಬಲ್ ಕ್ರೋಶೆಯ ಮೇಲೆ ನಾವು 3 ಚೈನ್ಗಳನ್ನು ಹಾಕ್ಕೋಬೇಕು. ಒಂದು ಡಬಲ್ ಕ್ರೋಶೆಯನ್ನು ಮಾಡಿಕೊಂಡೆ 3 ಚೈನ್ನ ಹಾಕ್ಕೊಂಡು ಅದನ್ನು ಪಿಕಾಟ್ನ ಲಾಕ್ ಮಾಡ್ಕೋಬೇಕು. 3 ಚೈನ್ನ ಲಾಕ್ ಮಾಡಿಕೊಂಡ್ರೆ ಪಿಕಾಟ್ ಡಿಸೈನ್ ರೆಡಿ ಆಗಿರುತ್ತೆ. ಸೊ ಕಂಪ್ಲೀಟಾಗಿ ಇದೇ ರೀತಿ ಹೋಲ್ ಡಿಸೈನ್ನ ನಾವು ಮಾಡ್ತಾ ಹೋಗಬೇಕು. ಈ ರೀತಿ ರೆಡಿ ಆದ ನಂತರ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ಳೋಣ. ಸೊ ಇದೇ ರೀತಿ ಹೋಲ್ ಡಿಸೈನ್ ನಿಮ್ಮ ಸ್ಯಾರಿಗೆ ಹಾಕಿದ್ರೂ ಅಷ್ಟೇ ಇದೇ ರೀತಿ ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. ನಂತರ ಡಿಸೈನ್ ಹೇಗೆ ಎಂಡ್ ಮಾಡೋದು ಅನ್ನೋದು ಸಹ ತೋರಿಸ್ತೀನಿ. ನಂತರ 2 ಚೈನ್ ಹಾಕ್ಕೊಂಡು ದಾರವನ್ನು ಮೇಲ್ಭಾಗ ಮಾಡಿ ಸಿಸರ್ನಲ್ಲಿ ಟ್ರಿಮ್ ಮಾಡಿದ್ರೆ ಡಿಸೈನ್ ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ಡಿಸೈನ್ ಕ್ಯೂಟ್ ಆಗಿರುವಂಥ ಒಂದು ಡಿಸೈನ್ ರೆಡಿಯಾಗಿದೆ ಅಂತಲೇ ಹೇಳ್ಬೋದು. ನಲ್ಲಿ 6 ಚೈನ್ ಹಾಕ್ಕೊಂಡಿದ್ನಲ್ಲ, ಇಲ್ಲಿಗೆ 120 ಎಳೆನಲ್ಲಿ ಅಂದರೆ ಫೋಲ್ಡಿಂಗ್ನಲ್ಲಿ ಡಬಲ್ನಲ್ಲಿ 240 ಎಳೆ ಕುಚ್ಚು ರೆಡಿಯಾಗಿದೆ. ಸೊ ಕ್ಯೂಟ್ ಆಗಿರುವಂತಹ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಕ್ರೋಶಾಕುchu ಡಿಸೈನ್, ನ್ಯೂ ಸ್ಯಾರೀಕುchu ಡಿಸೈನ್ ರೆಡಿಯಾಗಿದೆ ಫ್ರೆಂಡ್ಸ್. ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ. ಡಿಸೈನ್ ಇಷ್ಟ ಆಗಿದರೆ ನನ್ನ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ಹೀಗೆ ನಿಮಗೆ ಇನ್ನೂ ಒಳ್ಳೊಳ್ಳೆ ಡಿಸೈನ್ನ ತೊಗೊಂಡು ಬರ್ತೀನಿ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ. ನೆಕ್ಸ್ಟ್ ವೀಡಿಯೋನಲ್ಲಿ ಇನ್ನು ಯಾವುದೋ ಒಂದು ಇಂಟ್ರೆಸ್ಟಿಂಗ್ ವೀಡಿಯೋ ಒಂದು ಜೊತೆಗೆ ನಿಮಗೆ ನಾನು ಶೇರನ್ನು ಮಾಡ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕನ್ನು ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.